ಹೇಳಿ ಸರ್. ಮೊದಲನೇದಾಗಿ ಇವತ್ತು ಕಾರ್ಯಕ್ರಮ ಸರ್, ಇವತ್ತು ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಬೊಮ್ಮೂಲಿಂದ ನಮ್ಮ ಉತ್ತರ ವಲಯ ಹಾಲು ಉತ್ಪಾದಕರ ಮಕ್ಕಳಿಗೆ ಯಾರು PUC SSLC ಮತ್ತು ಬೇರೆ ಬೇರೆ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದರು ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥದ್ದು ಪ್ರತಿ ವರ್ಷ ಮಾಡ್ತಾರೆ. ಸೊ ಇವತ್ತು ಉತ್ತರ ವಲಯದ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಅನೇಕ ಜನ ಸಂಘದಲ್ಲಿ ಹೆಚ್ಚು ಹಾಲು ಹಾಕಿರ್ತಕ್ಕಂಥವ್ರು ಉತ್ತಮ ಸಂಘ ಇದಕ್ಕೆಲ್ಲ ಕೂಡ ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ಸೊ ಅದಕ್ಕೆ ಅಧ್ಯಕ್ಷರಾದಂಥ DK ಸುರೇಶ್ ಅವರು ಮತ್ತು ಎಲ್ಲ ನಿರ್ದೇಶಕರು ಕೂಡ ಬಂದಿದ್ದರು. ನಾನು ಕೂಡ ಭಾಗವಹಿಸಿದ್ದೆ. ನಿಜಕ್ಕೂ ಕೂಡ ಖುಷಿ ಆಗ್ತದೆ. ಕಾರ್ಯಕ್ರಮದಲ್ಲಿ ಬಹುತೇಕ ಮಕ್ಕಳು ಈ ಸರಿ SSLC PUCನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಫಸ್ಟ್ ರ್ಯಾಂಕ್ ಬಂದವರು. ತಿರುಮಲಾಪುರದವ್ರು 625 ಈ ಥರ ಮಾರ್ಕ್ಸನ್ನು ತೊಗೊಂಡವ್ರೆ. ನಮ್ಮ ಶಾಲಾ ಕಾಲೇಜುಗಳಲ್ಲೂ ಕೂಡ ಒಳ್ಳೆ ರಿಸಲ್ಟ್, ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಕೂಡ ಯಲಹಂಕ ಹೈಸ್ಕೂಲ್ 93%. ಸೊ ಈ ಥರ ಮಕ್ಕಳು ಚೆನ್ನಾಗಿ ಓದವ್ರೆ. ಅವರೆಲ್ಲ ಕೂಡ ಹಾಲು ಉತ್ಪಾದಕರ ಮಕ್ಕಳು ಅನ್ನೋದೇ ಒಂದು ಸಂತೋಷದ ವಿಚಾರ. ಯಾಕಂದರೆ ಹಾಲು ಸಾಕಬೇಕಾದ್ರೆ ಅದೇನು ಶುದ್ಧವಾಗಿರೋ ಕಾಲ, ನಾವು ಬೆಳಗ್ಗೆ ಸಗಣಿ ಬಾಚಬೇಕು, ಗಾಂಜಿಲ ಎಲ್ಲ ಇರ್ತದೆ. ಆ ತಂದೆ ತಾಯಿಗಳು ಅಷ್ಟು ಕಷ್ಟಪಟ್ಟು ಇವತ್ತು ಮಕ್ಕಳನ್ನು ಸಾಧಿಸಿ ಆ ಮಕ್ಕಳು ಇವತ್ತು ಪ್ರಶಸ್ತಿಯನ್ನು ತಗೊಂಡಾಗ ಆ ತಂದೆ ತಾಯಿಗಳು ಕೂಡ ಖುಷಿ ಕೊಡ್ತಕ್ಕಂಥದ್ದು. ಇದನ್ನು ಈ ಪ್ರೋತ್ಸಾಹ ಧನವನ್ನು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಕೊಡ್ತಾಯಿದ್ದಾರೆ. ಸೊ ಅದನ್ನು ನಾನು ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ನನ್ನ ಕ್ಷೇತ್ರದ ನಮ್ಮದೇ ರೈತರ ಕಾರ್ಯಕ್ರಮ ಆಗಿರೋದ್ರಿಂದ ಇವತ್ತು ಕಾಲೇಜಿನ ವಾರ್ಷಿಕೋತ್ಸವನೂ ಇತ್ತು, 20ನೇ ವರ್ಷದ್ದು. ಆದರೂ ಕೂಡ ಇಲ್ಲಿ ಅಧ್ಯಕ್ಷರೆಲ್ಲ ಬರೋದ್ರಿಂದ ಆಭಾಸ ಆಗಬಾರ್ದು ಅಂತೇಳಿ ನಾನು ಅಲ್ಲಿ ಬೆಳಗ್ಗೆ 10 ನಿಮಿಷ ಉದ್ಘಾಟನೆ ಮಾಡಿ ಮತ್ತೆ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಅದು ಸಂಜೆವರೆಗೂ ನಡೀತದೆ. ಪೂರ್ಣ ಕಾರ್ಯಕ್ರಮದಲ್ಲಿದ್ದು ಬಂದಿದ್ದೀನಿ. ಸೊ ಅದರಲ್ಲೇ ನಾನು ನೇರವಾಗಿ ಹೇಳಿದೆ, ಭ್ರಷ್ಟಾಚಾರ ಸ್ವಲ್ಪ ಕಡಿಮೆ ಮಾಡಬೇಕು, ಕಳ್ಳು ಬಿಲ್ಗಳು ಮಾಡುವಂಥದ್ದು ಏನೇ ಇದ್ರೂ DK ಸುರೇಶ್ ಅವ್ರ ಬಗ್ಗೆ ನಾನು ಕೇಳ್ಕೊಂಡಿದ್ದೀನಿ. ಪೊಲಿಟಿಕಲಿ ಏನೇ ಇರಲಿ, ಬಟ್ ಡೈರಿಗೆ ಬಂದ ಮೇಲೆ ಒಂದು ಸ್ವಲ್ಪ ಬಿಗಿ ನಿಲುವನ್ನು ತಗೊಂಡು ಒಂದು ಸ್ವಲ್ಪ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದರದ್ದು. ಸೊ ಆ ಥರ ನಡ್ಸ್ಕೊಂಡು ಹೋಗ್ಬೇಕು. ಯಾಕಂದರೆ ಹಾಲಲ್ಲೆಲ್ಲ ದುಡ್ಡು ಮಾಡ್ಕೊಳಕ್ಕೆ ಹೋದರೆ ಅದು ವಿಷ ಆಗ್ತದೆ. ಅದು ನನ್ನ ಒಂದು ಇದರದ್ದು. ಸೊ ಒಳ್ಳೆ ಕಾರ್ಯಕ್ರಮ.